ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಲ್ವಾ? ನೀವು ಅರುಣಾಚಲೇಶ್ವರ ದೇವಾಲಯದ ಬಗ್ಗೆ ಯಾವತ್ತಾದರೂ ಕೇಳಿದ್ದೀರಾ? ಕೇಳದೆ ಇದ್ರೆ ಈಗ ಕೇಳಿ. ಇದೊಂದು ಶಕ್ತಿಯ ತಾಣ. ಇದು ದಕ್ಷಿಣ ಭಾರತದ ತಿರುವಣ್ಣಾಮಲೈ ಎಂಬ ಸ್ಥಳದಲ್ಲಿ ಇದೆ. ಇದು ಅಷ್ಟಲಿಂಗಗಳ ಪೈಕಿ ಅಗ್ನಿಲಿಂಗದ ರೂಪ. ಶಿವನು ಇಲ್ಲಿ ಅಗ್ನಿಯಾಗಿ ಪ್ರತ್ಯಕ್ಷನಾದ ಎಂದು ಪುರಾಣಗಳು ಹೇಳ್ತವೆ. ಆದರೆ ಈ ದೇವಾಲಯದಲ್ಲಿ ಎಷ್ಟು ರಹಸ್ಯಗಳಿವೆ ಎಂಬುದು ನಿಮಗೆ ಗೊತ್ತಿಲ್ಲ. ಇದು ಸಾಮಾನ್ಯ ದೇವಾಲಯ ಅಲ್ಲ. ಇಲ್ಲಿ ಕಾಲವೇ ಬೇರೆ ರೀತಿಯಲ್ಲಿ ನಡೆದು ಹೋಗುತ್ತದೆ. ದೇವಾಲಯದ ಗೋಪುರ, ಅದರ ಉದ್ದ, ಅದರ ತಂತ್ರ ಶಾಸ್ತ್ರದ ಆಧಾರದ ಮೇಲೆ ನಿರ್ಮಾಣ ಇವೆಲ್ಲವೂ ಒಂದು ರಹಸ್ಯ. ಬಹುಶಃ ನಾನಾ ಕಾಲಗಳಲ್ಲಿ ಆಗಿದ್ದ ತಪಸ್ಸುಗಳು, ಶಿವಭಕ್ತರ ತ್ಯಾಗಗಳು, ಇಲ್ಲಿ ನಡೆದ ದಿವ್ಯ ದರ್ಶನಗಳು ಈ ಸ್ಥಳವನ್ನ ಪವಿತ್ರಗೊಳಿಸಿವೆ ಅಂತ ಹೇಳಬಹುದು. ಶಿವನು ಬ್ರಹ್ಮ ಮತ್ತು ವಿಷ್ಣುವಿಗೆ ತನ್ನ ಶ್ರೇಷ್ಠತೆಯನ್ನು ತೋರಿಸಲು ಒಂದಾದ ಬೃಹತ್ ಜ್ವಾಲೆಯ ಒಂದು ರೂಪವನ್ನ ತೆಗೆದುಕೊಂಡಿದ್ದ. ಆ ಜ್ವಾಲೆ ಭೂಮಿಯಿಂದ ಆಕಾಶದವರೆಗೆ ಹಬ್ಬಿತ್ತು ಅಂತೆ. ವಿಷ್ಣು ಭೂಮಿಗೆ ತಳಮಳವಾಗಿ ವಾರಾಹ ರೂಪದಲ್ಲಿ ಹೋದರು. ಬ್ರಹ್ಮ ಹಂಸವಾಗಿ ಮೇಲಕ್ಕೆ ಹಾರಿ ಹೋದ. ಆದರೆ ಇಬ್ಬರೂ ಆ ಮೂಲವನ್ನು, ತಲೆಯನ್ನು ಕಾಣಲೇ ಇಲ್ಲ. ಶಿವನು ಇಬ್ಬರನ್ನ ಅಹಂಕಾರದ ಪಾಠ ಕಲಿಸಲು ಈ ರೂಪವನ್ನು ತೆಗೆದುಕೊಂಡ್ರು. ಆ ಜ್ವಾಲೆಯ ರೂಪವೇ ಅರುಣಾಚಲ ಅಂತ ಹೆಸರಾಯಿತು. ಅರುಣ ಅಂದರೆ ಬೆಂಕಿ, ಅಚಲ ಎಂದರೆ ಪರ್ವತ. ಆ ಜ್ವಾಲೆಯು ಬೆಂಕಿಯ ಪರ್ವತವಾಗಿ ಉಳಿದುಕೊಂಡಿತು. ಅಂದಿನಿಂದ ಆ ಪರ್ವತವೇ ಶಿವನ ರೂಪವೆಂದು ಭಕ್ತರು ಪೂಜಿಸ್ತಾ ಇದ್ದಾರೆ. ಇಲ್ಲಿಯ ತಪೋಭೂಮಿ ಮಹತ್ವವೂ ಅಚ್ಚರಿ. ಭಗವಾನ್ ರಾಮಣ ಮಹರ್ಷಿಯವರು ಇಲ್ಲಿಯೇ ತಪಸ್ಸು ಮಾಡಿದ್ರು. ಅವರು ಮಾತಾಡದೆ 20 ವರ್ಷ ಕಳೆದ್ರು. ಅವರ ಮೌನವೇ ಭಕ್ತರಿಗೆ ಪಾಠ ಆಗಿದ್ದಿತ್ತು. ಅವರೇನೂ ಬೋಧನೆ ಮಾಡಲೇ ಇಲ್ಲ, ಆದರೆ ಅವರ ಶಾಂತಿಯೇ ಬೋಧನೆ ಆಯಿತು. ಅವರಲ್ಲಿ ನಡೆದ ದಿವ್ಯ ಶಕ್ತಿಯ ಇಲ್ಲಿಯ ವಾತಾವರಣವನ್ನ ಮತ್ತಷ್ಟು ಶುದ್ಧಗೊಳಿಸಿತು. ಪ್ರತಿ ವರ್ಷವೂ ಇಲ್ಲಿ ಗಿರಿ ದಕ್ಷಿಣೆಗೆ ಲಕ್ಷಾಂತರ ಭಕ್ತರು ಬರ್ತಾರೆ. ಪರ್ವತವನ್ನ 14 ಕಿಲೋಮೀಟರ್ ದೂರದಲ್ಲಿ ಪ್ರದಕ್ಷಿಣೆ ಮಾಡ್ತಾರೆ. ಇದರ ಹಿಂದಿರುವ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಮಹತ್ವವೂ ಅರ್ಥ ಮಾಡಿಕೊಳ್ಳಲು ಅನುಕೂಲವಾಗಿದೆ. ಈ ಗಿರಿ ಪ್ರದಕ್ಷಿಣೆ ಮಾಡುವಾಗ ಭಕ್ತರು ಪಾಪಮುಕ್ತರಾಗ್ತಾರೆ. ಅವರ ಆಧ್ಯಾತ್ಮಿಕ ಶಕ್ತಿಯು ಹೆಚ್ಚು ಶಕ್ತಿಯಾಗಿ ಬೆಳೆಯುತ್ತೆ. ಇಲ್ಲಿಯ ದೀಪೋತ್ಸವವು ಒಂದು ಮಹಾರಹಸ್ಯ. ಕಾರ್ತಿಕ ಪೂರ್ಣಿಮೆಯಂದು ಪರ್ವತದ ಮೇಲೆ ದೀಪ ಹಚ್ಚಲಾಗುತ್ತೆ. ಅದು ಬೆಂಕಿಯ ಲಿಂಗವನ್ನ ಪ್ರತಿನಿಧಿಸುತ್ತೆ. ಮೂರ್ತಿರಹಿತ ಶಿವನ ಉಪಾಸನೆಯ ಉದಾಹರಣೆ ಇದು. ಈ ದೀಪವನ್ನ ಲಕ್ಷಾಂತರ ಮಂದಿ ದೂರದಿಂದಲೇ ದರ್ಶನ ಮಾಡ್ತಾರೆ. ಅದನ್ನು ನೋಡಿ ಭಕ್ತರು ಮೋಕ್ಷ ಪ್ರಾಪ್ತಿಗೆ ಅರ್ಹರಾಗ್ತಾರೆ ಅಂತ ನಂಬಲಾಗಿದೆ. ಅರುಣಾಚಲೇಶ್ವರನ ತಪೋಶಕ್ತಿ ಪರ್ವತದಲ್ಲಿಯೇ ಉಳಿದಿದೆ. ಇಲ್ಲಿ ಕಣ್ಣುಗಳನ್ನ ಮುಚ್ಚಿದ್ರೂ ಒಂದು ಶಾಂತಿಯ ಒಂದು ಅನುಭವ ಉಂಟಾಗುತ್ತೆ. ದೇವಾಲಯದ ಆವರಣದಲ್ಲಿ ಕಾಲಿಟ್ಟಂತೆ ಒಂದು ಪ್ರಜ್ಞೆ ಉಕ್ಕುತ್ತೆ. ಇದು ಸಾಮಾನ್ಯ ದೇವಾಲಯವಂತೂ ಅಲ್ಲವೇ ಅಲ್ಲ. ಇದು ಬಾಹ್ಯ ಜಗತ್ತಿನ ಮಾತುಗಳನ್ನ ಮರೆಸುವ ಒಂದು ಅಂತರ್ಜ್ಞಾನದ ಶಕ್ತಿ, ಅಂತರ್ಜ್ಞಾನದ ಕೇಂದ್ರ, ಅಂತರ್ಜ್ಞಾನದ ಕ್ಷೇತ್ರ. ಅದೇನು ಗೊತ್ತಾ? ಈ ದೇವಾಲಯದಲ್ಲಿ ಸಾಮಾನ್ಯವಾಗಿ ಆಮಂತ್ರಣ ನೀಡಿದ ಜ್ಞಾನಿಗಳು ಮಾತ್ರಕ್ಕೆ ಕೆಲ ರಹಸ್ಯ ಭಾಗ ಪ್ರವೇಶ ಸಿಗುತ್ತೆ. ಅಲ್ಲಿ ಕೆಲವು ಗುಹೆಗಳು ಇವೆ. ಅಲ್ಲಿ ಸಾಧಕರು ಇಂದಿಗೂ ತಪಸ್ಸು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗುತ್ತೆ. ಬಹುಶಃ ಇಂದಿನ ಕಾಲದಲ್ಲಿಯೂ ಕೂಡ ಶಿವಭಕ್ತರಲ್ಲಿ ದೈವಿಕ ಅನುಭವ ಪಡಿತಾ ಇದ್ದಾರೆ. ಅರಿಯದ ಮತ್ತೊಂದು ರಹಸ್ಯ ಇನ್ನೇನೆಂದ್ರೆ ಇಲ್ಲಿಯ ಜಲತಂತ್ರ. ದಕ್ಷಿಣ ಭಾರತದ ಬೇಸಿಗೆಯಲ್ಲೂ ಇಲ್ಲಿ ಕೆಲವು ಕುಡಿಯುವ ನೀರಿನ ಮೂಲಗಳು ಎಂದೂ ಒಣಗೋದಿಲ್ಲ. ಇದು ಶಿವನ ಕೃಪೆ ಅಂತ ನಂಬಿಕೆ ಭಕ್ತರಲ್ಲಿ ಇದೆ. ಈ ನೀರು ಅತ್ಯಂತ ಶುದ್ಧ. ಇದನ್ನು ಕುಡಿದರೆ ದೇಹ ಮಾತ್ರವಲ್ಲ, ಮನಸ್ಸು ಶುದ್ಧವಾಗುತ್ತೆ. ಇಲ್ಲಿನ ದೇವಸ್ಥಾನದ ಸುತ್ತಲೂ ಹಲವು ಶಕ್ತಿ ಸ್ಥಾನಗಳಿವೆ. ಉಪದೇವತೆಗಳು, ಚಕ್ರಗಳನ್ನು ಪ್ರತಿನಿಧಿಸುವ ಶಕ್ತಿ ಪೀಠಗಳು, ಪ್ರತಿಯೊಂದು ಋತುವಿಗೆ ಹೊಂದುವ ಶಕ್ತಿ ಕೇಂದ್ರಗಳು. ಇವೆಲ್ಲವನ್ನ ಒಮ್ಮೆ ನೋಡಿದ್ರೆ ಇದು ಇಡೀ ಬ್ರಹ್ಮಾಂಡದ ಪ್ರತೀಕದಂತೆ ನಮಗೆ ಕಾಣುತ್ತೆ ಅಂದ್ಕೊಳ್ಳಿ. ಇಲ್ಲಿ ಕಾಲದ ನಿಯಮವೂ ಬೇರೆ, ದೇವರ ಇಚ್ಛೆಯೇ ಮೊದಲ ನಿಯಮ. ಇಲ್ಲಿಯ ಭಕ್ತರು ಹೇಳುವ ಮಾತೊಂದಿದೆ. ಅರುಣಾಚಲ ಬೆಟ್ಟವನ್ನ ಒಂದು ಸಲ ದೃಷ್ಟಿ ಹರಿಸಿ ನೋಡಿದ್ರೆ ಸಾಕು, ಮತ್ತೆ ಜನ್ಮ ಅನ್ನೋದೇ ಇಲ್ಲ. ಅಂದ್ರೆ ಈ ಪವಿತ್ರ ದೃಶ್ಯ ಮೋಕ್ಷದ ಬಾಗಿಲು ತೆರೆಯುತ್ತೆ. ಇದು ಕೇವಲ ಭಾವನೆ ಅಲ್ಲ, ಇದು ಭಕ್ತಿಯ ಒಂದು ಬಲವಂತದ ನುಡಿಮುತ್ತು. ಇಷ್ಟು ದೊಡ್ಡ ಮಹಿಮೆಯ ಬೆನ್ನಿನಂತಿದೆ ತಿರುವಣ್ಣಾಮಲೈ. ಇಲ್ಲಿ ಬರುವ ಭಕ್ತರು ಶರಣಾಗತಿಯ ದೃಷ್ಟಿಯಿಂದ ಬರುವುದು ಅವಶ್ಯಕ.
ಹೌದು, ಇಲ್ಲಿ ನಿಮಗೆ ಪ್ರಾರ್ಥನೆ ಕೇಳಿಸುವ ಶಕ್ತಿ ಸಿಗುತ್ತೆ. ನೀವು ಇಷ್ಟಪಡುವ ದೇವರು ಎಲ್ಲರಂತೆಯೇ ಇಲ್ಲಿ ಶಿವನ ರೂಪದಲ್ಲಿ ನಿಮ್ಮ ಹೃದಯವನ್ನೇ ಬೆಳಗುತ್ತಾರೆ. ಇಷ್ಟೆಲ್ಲ ತಿಳಿದ ಮೇಲೆ ಈ ದೇವಾಲಯದ ರಹಸ್ಯಗಳು ನಿಮಗೆ ಈಗ ನಗುವಿನಿಂದ ಓದಲು ತೋರುತ್ತದೆ ಅಲ್ವೇ? ನಿಮಗೆ ಇಷ್ಟ ಆಯ್ತಲ್ವೇ? ಆದರೆ ಇಲ್ಲಿನ ಶಕ್ತಿ ಅನುಭವಿಸಲು ನೀವು ಸ್ವತಃ ಅಲ್ಲಿ ಹೋಗಲೇಬೇಕು. ಆ ತಿರುವಣ್ಣಾಮಲೆಯಲ್ಲಿ ಒಬ್ಬ ಭಕ್ತನ ತೋಳಿನ ಬೆನ್ನಲ್ಲಿಯೇ ಶಿವನು ನಿಂತಿದ್ದಾನೆ ಎಂಬ ನಂಬಿಕೆ ಕೂಡ ಇದೆ. ಅರಿಯದಷ್ಟು ರಹಸ್ಯ, ತಿಳಿದಷ್ಟು ಶಕ್ತಿ, ಮಾಡಿದಷ್ಟು ತಪಸ್ಸಿಗೆ ಫಲ, ಇವೆಲ್ಲವೂ ಕೂಡ ಅರುಣಾಚಲೇಶ್ವರನ ದೇವಸ್ಥಾನದಲ್ಲಿ ತುಂಬಿವೆ. ಇದು ಕೇವಲ ದೇವಸ್ಥಾನವಲ್ಲ, ಇದು ಶಿವನ ಸನಾತನ ರೂಪ. ಇಂದು ಇಷ್ಟು ಹೇಳಿದರೂ ಸಾಕಾಗೋದಿಲ್ಲ. ಆದರೆ ನಿಮ್ಮ ಹೆಜ್ಜೆ ತಿರುವಣ್ಣಾಮಲೈ ಕಡೆಗೆ ಹಾಕಿದರೆ ಪ್ರತಿಯೊಂದು ಹೆಜ್ಜೆಯೂ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ. ನೀವು ಶಿವನ ಭಕ್ತರಾಗಿದ್ದರೆ ಜೈ ಅರುಣಾಚಲೇಶ್ವರ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಇದರಿಂದ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಇಂತಹ ಧಾರ್ಮಿಕ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ.